ಗಂಡನ ಉಳಿವಿಗಾಗಿ ಟೊಂಕ ಕಟ್ಟಿ ನಿಂತ ವಿಜಯಲಕ್ಷ್ಮಿ. ಕುಟುಂಬದ ಮುಂದೆ ಮಂಡಿಯೂರಿದ ದಾಸ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲಾಗಿ ತಿಂಗಳು ಕಳೆದಿದೆ. ಪವಿತ್ರಾಳ ಮೋಹಕ್ಕೆ ಸಿಕ್ಕು ಘೋರ ಕೃತ್ಯ ನಡೆಸಿದ್ದ ದರ್ಶನ್ ಪಾಡೀಗ ತೀರಾ ದಾರುಣ ಸ್ಥಿತಿಗಿಳಿದಿದೆ. ಒಂದು ಕಾಲದಲ್ಲಿ ತನಗ್ಯಾರೂ ಎದುರಿಲ್ಲ, ತಾನು ನಡೆದದ್ದೇ ದಾರಿ ಎಂಬಂತೆ ಹೂಂಕರಿಸುತ್ತಾ ಸವಾರಿ ನಡೆಸುತ್ತಿದ್ದವರು ದರ್ಶನ್. ಬಹುಶಃ ಅದೇ ಹಾದಿಯ ಎಕ್ಕೆರದಲ್ಲಿ ಅರೆಕ್ಷಣ ಕೂತು ಸಾವರಿಸಿಕೊಂಡು ವಿಮರ್ಶೆಗೊಡ್ಡಿಕೊಂಡಿದ್ದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ಆದ್ರೀಗ ಆ ಠೇಂಕಾರದ ಹಾದಿ ಸೀದಾ ಪಟ್ಟಣಗೆರೆ ಶೆಡ್ಡಿಗೆ ಕರೆದೊಯ್ದು ಬಿಟ್ಟಿದೆ. ಅಲ್ಲಿಂದ ದಾಸನ ಬದುಕು ಏಕಾಏಕಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ. ಇದೀಗ ಅಷ್ಟ ದಿಕ್ಕುಗಳಿಂದಲೂ ಕಾನೂನಿನ ಕುಣಿಕೆ ಬಿಗಿಗೊಳ್ಳುತ್ತಿದೆ. ಇಂಥ ಹೊತ್ತಿನಲ್ಲಿ ದರ್ಶನ್ರನ್ನ ಕಾಪಾಡಲು ನಿಂತಿರುವಾಕೆ ಮಡದಿ ವಿಜಯಲಕ್ಷ್ಮಿ. ದರ್ಶನ್ ಕೊಲೆ ಕೇಸಿನಲ್ಲಿ ತಗುಲಿಕೊಂಡ ನಂತರ ವಾರಗಟ್ಟಲೆ ವಿಜಯಲಕ್ಷ್ಮಿ ಮೌನಿಯಾಗಿದ್ರು. ಒಂದು ಹಂತದಲ್ಲಿ ಅದು ಹದ್ದು ಮೀರಿದ ಗಂಡನಿಂದ ಶಾಶ್ವತವಾಗಿ ದೂರಾಗೋ ನಿರ್ಧಾರದಂತೆಯೂ ಕಂಡಿತ್ತು. ಆದರೆ ಆ ನಂತರದಲ್ಲಿ ವಿಜಯಲಕ್ಷ್ಮಿ ಅಕ್ಷರಶಃ ಕರುಣಾಳುವಂತೆ ನಡೆದುಕೊಂಡಿದ್ದಾರೆ. ಯಾರೂ ಗತಿಯಿಲ್ಲದ ಘಳಿಗೆಯಲ್ಲಿ ನುರಿತ ವಕೀಲರನ್ನ ಕಂಡು ಗಂಡನನ್ನ ಕಾಪಾಡಲು ಶತಪ್ರಯತ್ನ ನಡೆಸಿದ್ದಾರೆ. ಇನ್ನೇನು ತನ್ನ ಕಥೆ ಮುಗಿದೇ ಹೋಯ್ತೆಂದು ಕಂಡೋರಿಗೆಲ್ಲ ಕರೆ ಮಾಡಿ ಗೋಳಾಡುತ್ತಿದ್ದ ದಾಸ ಕೊಂಚ ಸಮಾಧಾನಗೊಳ್ಳುವಂತಾಗಿತ್ತು. ಇದೀಗ ಕಾನೂನು ಹೋರಾಟದ ದಾರಿಯನ್ನ ವಿಜಯಲಕ್ಷ್ಮಿ ಸರಾಗವಾಗಿಸಿಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಆಕೆಯ ಮುಂದಿರೋದು ಗಂಡ ದರ್ಶನ್ ಮನಸ್ಥಿತಿಯ ಬಗೆಗಿನ ಯಕ್ಷ ಪ್ರಶ್ನೆ. ಯಾಕಂದ್ರೆ ದರ್ಶನ್ ಒಂದು ತಪ್ಪಿನಿಂದ ತಿದ್ದಿಕೊಂಡು ಸಾವರಿಸಿಕೊಂಡು ನಡೆಯೋ ಜಾಯಮಾನದವರಲ್ಲ. ಬಿದ್ದಾಗ ಸಿಕ್ಕ ಆಸರೆಯನ್ನ ಬಳಸಿಕೊಂಡು ಎದ್ದು ನಿಂತೇಟಿಗೆ ಹೀನಾಮಾನ ಮೆರೆದಾಡೋ ಗುಣ ದರ್ಶನ್ರದ್ದು. ಅದಕ್ಕೆ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆದಿದ್ದ ಘಟನೆ ಮತ್ತು ಆ ನಂತರದ ವಿದ್ಯಮಾನಕ್ಕಿಂತಲೂ ಬೇರೆ ಸಾಕ್ಷಿ ಬೇಕಿಲ್ಲ. ಆವತ್ತು ವಿಜಯಲಕ್ಷ್ಮಿ ಉಲ್ಟಾ ಹೊಡೆದಿದ್ರೆ ದರ್ಶನ್ ಜೈಲಲ್ಲಿ ಕೊಳೆಯಬೇಕಿತ್ತು. ಆದರೂ ಆ ಹೆಣ್ಣು ಮಗಳು ಕನಿಕರ ತೋರಿಸಿದ್ದಳು. ದೊಡ್ಡವರ ಸಂಧಾನಕ್ಕೆ ಬೆಲೆ ಕೊಟ್ಟು ಮತ್ತೆ ದರ್ಶನ್ ಜೊತೆ ಬಾಳೋ ಮನಸ್ಸು ಮಾಡಿದ್ದರು. ಹೀಗೆ ಖಾಸಗಿ ಬದುಕು ಲಯ ಹಿಡಿದು ಮರ್ಯಾದೆ ಉಳಿಯುತ್ತಲೇ ದರ್ಶನ್ ಮತ್ತೆ ಬೇಲಿ ಹಾರಿಬಿಟ್ಟಿದ್ದ. ಈ ಕ್ಷಣಕ್ಕೂ ದರ್ಶನ್ ಕಾನೂನಿನ ಕುಣಿಕೆಯಿಂದ ಬಚಾವಾದ್ರೆ ಮತ್ತೆ ಸರಿ ಹೋಗುವ ಸಂಪೂರ್ಣ ಖಾತರಿ ಇಲ್ಲ. ಯಾಕಂದ್ರೆ ಆತನೊಳಗೊಬ್ಬ ದುಷ್ಟನಿದ್ದಾನೆ. ಸದ್ಯ ಅವನ ಸಂಹಾರಕ್ಕಾಗಿಯೇ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ನಡೆಸಿದ್ದಾರೆ. ಆ ಹೋಮದ ಹಿಂದೆ ದರ್ಶನ್ ಪಾರಾಗಲೆಂಬ ಆಶಯವಿದೆ. ಇನ್ನು ಮುಂದಾದರೂ ಆತ ಹೊಸ ಮನುಷ್ಯನಾಗಿ ಬದುಕಲೆಂಬ ಗಾಢ ನಿರೀಕ್ಷೆ ಇದೆ. ಅಷ್ಟಕ್ಕೂ ದರ್ಶನ್ಗೆ ಹೊರಗಿನ ಶತ್ರುಗಳು ಕಡಿಮೆ. ಈಗ ಆತ ತಲುಪಿಕೊಂಡಿರೋ ಪಾತಾಳದ ಹಿನ್ನೆಲೆಯಲ್ಲಿ ಆತನೊಳಗಿರೋ ದುಷ್ಟನಿದ್ದಾನೆ. ಆ ದುಷ್ಟತನದ ಸಂಹಾರವಾಗಲೆಂಬ ಆಶಯದೊಂದಿಗೆ ಕೆಲ ಆಪ್ತರ ಜೊತೆ ಸೇರಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗ ನಡೆಸಿರುವಂತಿದೆ.